ಸ್ನೇಹಿತರೆ, 1971ರಲ್ಲಿ ಅಮೆಜಾನ್ ಫಾರೆಸ್ಟ್ನ ಬಳಿಯಿರುವ ಲಿಮಾದಿಂದ ಪುಕಲ್ಪಾಗೆ ಹೋಗುತ್ತಿದ್ದ ಪ್ಲೇನ್ ಕ್ರ್ಯಾಶ್ ಆಗುತ್ತೆ. 10,500 ಅಡಿಗಳ ಮೇಲಿದ್ದ ಆ ಪ್ಲೇನ್ ಅಮೆಜಾನ್ ರೈನ್ ಫಾರೆಸ್ಟ್ನ ಒಳಗೆ ಬೀಳುತ್ತೆ. ಅದರಲ್ಲಿದ್ದ ಎಷ್ಟೋ ಜನ ಸತ್ತು ಹೋಗ್ತಾರೆ. ಅದರಲ್ಲಿ ಬದುಕಿ ಹೊರಗೆ ಬರುವವಳೆ ಒಂದು ಹುಡುಗಿ. ಅಮೆಜಾನ್ ಫಾರೆಸ್ಟ್ ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕವಾದ ದಟ್ಟ ಕಾಡು. ಈ ಕಾಡಿನ ಒಳಗೆ ಹೋಗುವವರು ಜೀವಂತವಾಗಿ ಹೊರಗೆ ಬರುತ್ತಾರೆ ಎಂಬ ನಂಬಿಕೆ ಯಾರಿಗೂ ಇರುವುದಿಲ್ಲ. ಅಂತಹ ಕಾಡಿನಲ್ಲಿ ಒಂಟಿ ಹುಡುಗಿ ಅನುಭವಿಸಿದ ಕಷ್ಟ ಯಾವ ರೀತಿ ಇತ್ತು ಗೊತ್ತಾ? 10 ದಿನದವರೆಗೂ ಆ ಹುಡುಗಿ ಪಟ್ಟ ನರಕ ಯಾತನೆಯ ಬಗ್ಗೆಯೇ ಈ ದಿನ ನಾವು ತಿಳಿಯುತ್ತಿರುವುದು. ಅದಕ್ಕಿಂತ ಮುಂಚೆ ಅಮೆಜಾನ್ ಕಾಡು ಎಷ್ಟು ದಟ್ಟವಾಗಿದೆ ಎಂದು ಚಿಕ್ಕದಾಗಿ ತಿಳಿಯೋಣ. ಸ್ನೇಹಿತರೆ, ನಮ್ಮ ಭೂಮಿಯಲ್ಲಿರುವ ಕಾಡುಗಳಲ್ಲೇ ಅಮೆಜಾನ್ ಫಾರೆಸ್ಟ್ ಅತಿ ದೊಡ್ಡ ಕಾಡು. ಎಷ್ಟು ದೊಡ್ಡ ಕಾಡು ಎಂದರೆ ನಮ್ಮ ಭೂಮಿಗೆ 20% ಆಕ್ಸಿಜನ್ನನ್ನು ಈ ಕಾಡೇ ಕೊಡುತ್ತಿರುವುದು. ನಿಮಗೆ ಇನ್ನೂ ಸರಿಯಾಗಿ ಅರ್ಥವಾಗಬೇಕೆಂದರೆ ನಮ್ಮ ಭಾರತ ದೇಶ ಎಷ್ಟು ದೊಡ್ಡದೋ ಅಂತಹ ಭಾರತವನ್ನು ಎರಡಾಕಬೇಕು. ಅಷ್ಟು ದೊಡ್ಡದಾಗಿ ಈ ಕಾಡು ವ್ಯಾಪಿಸಿಕೊಂಡಿದೆ. 6 ದೇಶಗಳವರೆಗೂ ಈ ಕಾಡು ವಿಸ್ತರಿಸಿದೆ. ಎಲ್ಲ ಕಾಲದಲ್ಲಿಯೂ ಈ ಕಾಡಿನಲ್ಲಿ ಮಳೆಯಾಗುತ್ತೆ. ಆದ್ದರಿಂದಲೇ ಇದನ್ನು ಅಮೆಜಾನ್ ರೈನ್ ಫಾರೆಸ್ಟ್ ಎಂದು ಕರೆಯುವುದು. ಪ್ರಾಣ ಉಳಿಸುವ ಗಿಡ ಮೂಲಿಕೆಯಿಂದ ಹಿಡಿದು ಪ್ರಾಣ ತೆಗೆಯುವ ವಿಷಕಾರಿ ಗಿಡಗಳು ಈ ಕಾಡಿನಲ್ಲಿವೆ. ಲೆಕ್ಕ ಹಾಕಲು ಕೂಡ ಕಷ್ಟವಾಗುವಷ್ಟು ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳಿಗೆ ಈ ಕಾಡು ಆಶ್ರಯ ಕೊಟ್ಟಿದೆ. ಇಲ್ಲಿರುವ ಕೆಲ ಜೀವಿಗಳು ಕಚ್ಚುವುದು ಬೇಡ, ಕೇವಲ ಮುಟ್ಟಿದರೆ ಸಾಕು ಪ್ರಾಣವೇ ಹೊರಟು ಹೋಗುತ್ತೆ. ಅಷ್ಟು ವಿಷಕಾರಿಯಾದ ಜೀವಿಗಳು ಈ ಕಾಡಿನಲ್ಲಿ ಅತಿ ಹೆಚ್ಚಾಗಿ ಕಾಣಿಸುತ್ತೆ. ಈ ಕಾಡು ಎಷ್ಟು ದಟ್ಟವಾದ ಕಾಡೆಂದರೆ ಬಿಸಿಲಿನ ಕಿರಣಗಳು ಭೂಮಿಗೆ ಬೀಳದಂತೆ ಮರಗಳು ಕಾಡನ್ನು ಆವರಿಸಿಕೊಂಡಿರುತ್ತೆ. ಕಾಡಿನ ಒಳಗೆ ಬೆಳಗ್ಗೆಯಲ್ಲಿಯೂ ಕತ್ತಲೆ ತುಂಬಿಕೊಂಡಿರುತ್ತೆ. ಇಂತಹ ದಟ್ಟವಾದ ಕಾಡನ್ನು ಅಧ್ಯಯನ ಮಾಡುತ್ತಿದ್ದವಳೆ ಜೂಲಿಯನ್ ಕಾಪ್ಕಿ. ಈಕೆಯ ತಂದೆ ತಾಯಿ ಜರ್ಮನ್ ಮೂಲದವರು. ತಂದೆಯಾದ ಹ್ಯಾನ್ಸ್ ಝುವಾಲಜಿಸ್ಟ್ ಅಂದರೆ ಪ್ರಾಣಿ ಶಾಸ್ತ್ರಜ್ಞನಾಗಿದ್ದರೆ, ತಾಯಿಯಾದ ಮರಿಯಾ ಪಕ್ಷಿಗಳ ವಿಜ್ಞಾನಿಯಾಗಿರ್ತಾಳೆ. ಇಬ್ಬರಿಗೂ ಕೂಡ ಕಾಡೆಂದರೆ ಪ್ರಾಣ. ಇವರ ರೀತಿಯೇ ಕಾಡಿನ ಬಗ್ಗೆ ಪ್ರೀತಿಯನ್ನು ಹೊಂದಿದ್ದವಳು ಜೂಲಿಯನ್. 1954 ಅಕ್ಟೋಬರ್ 10ರಂದು ಪೆರುವಿನ ಲಿಮಾದಲ್ಲಿಯೇ ಜೂಲಿಯನ್ ಹುಟ್ಟುತ್ತಾಳೆ. ಕಾಡನ್ನು ನೋಡುತ್ತಲೇ ಬೆಳೆಯುತ್ತಾಳೆ. ಯಾವ ಗಿಡಗಳು ಪ್ರಾಣವನ್ನು ತೆಗೆಯುತ್ತವೆ, ಯಾವ ಗಿಡಗಳು ಪ್ರಾಣವನ್ನು ಉಳಿಸುತ್ತವೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾಳೆ. ವಿಷಕಾರಿ ಜೀವಿಗಳ ಮೇಲೂ ಸ್ಟಡಿ ಮಾಡಿದ್ದ ಜೂಲಿಯನ್ಗೆ ಅಮೆಜಾನ್ ಕಾಡಿನ ಭಯಾನಕತೆಯ ಬಗ್ಗೆಯೂ ಚೆನ್ನಾಗಿ ತಿಳಿದಿರುತ್ತೆ. ಆಗ ಜೂಲಿಯನ್ನ ವಯಸ್ಸು 17 ವರ್ಷ. ಹೈಸ್ಕೂಲನ್ನು ಮುಗಿಸಲು ಜೂಲಿಯನ್ ಲಿಮಾದಿಂದ ಪುಕಲ್ಪಾಗೆ ಹೋಗಬೇಕಾಗಿರುತ್ತೆ. 1971 ಡಿಸೆಂಬರ್ 24ರಲ್ಲಿ ಮರಿಯಾ ತನ್ನ ಮಗಳಾದ ಜೂಲಿಯನ್ನನ್ನು ಕರೆದುಕೊಂಡು ಪೆರುವಿನ ಪುಕಲ್ಪಾಗೆ ಹೋಗಲು ಲ್ಯಾನ್ಸಾ 508 ಎಂಬ ಫ್ಲೈಟನ್ನು ಹತ್ತಲು ಮುಂದಾಗ್ತಾಳೆ. ಆದರೆ ಆ ಫ್ಲೈಟ್ ತುಂಬ ಕಳಪೆಯಾಗಿದ್ದ ಕಾರಣ ಜೂಲಿಯನ್ ಇದರಲ್ಲಿ ಹೋಗುವುದು ಬೇಡವೆಂದು ಹೇಳ್ತಾಳೆ. ಕೇವಲ 70 ನಿಮಿಷಗಳ ಪ್ರಯಾಣವಾಗಿದ್ದ ಕಾರಣ, ಹಾಗೆಯೇ ದುಡ್ಡು ಕೂಡ ಕಮ್ಮಿ ಎಂದು ಮರಿಯಾ ಆ ಫ್ಲೈಟ್ನಲ್ಲಿಯೇ ಹೋಗೋಣವೆಂದು ಜೂಲಿಯನನ್ನು ಒಪ್ಪಿಸ್ತಾಳೆ. ಬೇರೆ ಆಪ್ಷನ್ ಇಲ್ಲದೆ ಜೂಲಿಯಾ ಒಪ್ಪಿಕೊಳ್ತಾಳೆ. ಜೂಲಿಯಾಗೆ ಮಾತ್ರ ಆ ಪ್ಲೇನ್ನಲ್ಲಿ ಹೋಗಲು ಇಷ್ಟಾಗಿರುವುದೇ ಇಲ್ಲ. ಕೊನೆಯ ಬಾರಿಯೂ ತನ್ನ ತಾಯಿಗೆ ಈ ಪ್ಲೇನ್ನಲ್ಲಿ ಹೋಗುವುದು ಬೇಡವೆಂದೇ ಹೇಳ್ತಾಳೆ. ಆದರೆ ಮರಿಯಾ ಕೇಳುವುದೇ ಇಲ್ಲ. ಹೀಗೆ ಪ್ಲೇನ್ ಟೇಕ್ ಆಫ್ ಆಗುತ್ತೆ. ಆಕಾಶದಲ್ಲಿ ಹಾರುವಾಗಲೂ ಪ್ಲೇನ್ ಶೇಕ್ ಆಗುತ್ತಿರುತ್ತೆ. ಅದರಿಂದ ಜೂಲಿಯಾಳ ಭಯ ಇನ್ನೂ ಹೆಚ್ಚಾಗುತ್ತೆ. ಹೀಗೆ ಪ್ಲೇನ್ ಅಮೆಜಾನ್ನ ದಟ್ಟ ಕಾಡಿನ ಮಧ್ಯೆ ಹೋಗುವಾಗ ಮೋಡ ಮುಚ್ಚಿಕೊಳ್ಳುತ್ತೆ. ಮಳೆ ಬರುತ್ತೆ. ಸಿಡಿಲು ಗುಡುಗು ಬರಲು ಶುರುವಾಗುತ್ತೆ. ಈ ಸಮಯದಲ್ಲಿ ಅವರು ಹೋಗುತ್ತಿದ್ದ ಪ್ಲೇನ್ಗೆ ಸಿಡಿಲು ಹೊಡೆಯುತ್ತೆ. ಒಳಗಿದ್ದ ಎಲ್ಲರೂ ಕಿರುಚಾಡ್ತಾರೆ. ಹೀಗಾದ ಕಾರಣ ಪ್ಲೇನ್ ತನ್ನ ಕಂಟ್ರೋಲನ್ನು ಕಳೆದುಕೊಳ್ಳುತ್ತೆ. 10,500 ಅಡಿಗಳಿಂದ ಕೆಳಗೆ ಬೀಳುತ್ತೆ. ಆಗ ಮರಿಯಾ ಜೂಲಿಯಾಗೆ ಹೇಳುವ ಮಾತು ಏನೆಂದರೆ, ಇಟ್ಸ್ ಓವರ್, ದಿಸ್ ಇಸ್ ದ ಎಂಡ್ ಎಂದು. ಇದೇ ತನ್ನ ತಾಯಿಯ ಕೊನೆಯ ಮಾತಾಗಿರುತ್ತದೆ ಎಂದು ಜೂಲಿಯಾಗೆ ಗೊತ್ತಿರುವುದಿಲ್ಲ. ಹೀಗೆ ಭೂಮಿಗೆ ಬೀಳುವುದಕ್ಕಿಂತ ಮುಂಚೆಯೇ ಆ ಪ್ಲೇನ್ 2 ಭಾಗವಾಗುತ್ತೆ. ಈ ಸಮಯದಲ್ಲಿ ಜೂಲಿಯಾ ಭಯದಿಂದ ಪ್ರಜ್ಞೆ ತಪ್ತಾಳೆ. ಮಧ್ಯರಾತ್ರಿಯಲ್ಲಿ ಜೂಲಿಯಾಗೆ ಎಚ್ಚರವಾಗುತ್ತೆ. ಎದ್ದು ನೋಡಿದರೆ ಆಕೆಯ ಬಲಗೈನ ತೋಳಿನಲ್ಲಿ ದೊಡ್ಡ ಗಾಯವಾಗಿರುತ್ತೆ.
ಅವಳ ಕಾಲರ್ ಬೋನ್ ಮುರಿದು ಹೋಗಿರುತ್ತೆ. ಸುತ್ತಮುತ್ತ ಹೆಣಗಳನ್ನು ಬಿಟ್ಟರೆ ಜೀವಂತ ವ್ಯಕ್ತಿಗಳು ಕಾಣುವುದೇ ಇಲ್ಲ. ಕಾಡಿನ ಮಧ್ಯದಲ್ಲಿ ಪ್ಲೇನ್ ಬಿದ್ದಿದ್ದ ಕಾರಣ ಮರುದಿನ ಬೆಳಗ್ಗೆಯಲ್ಲಿಯೇ ಆಕೆ ಹೊರಬರುವುದು. ಬೇಜಾರಿನ ವಿಷಯವೇನೆಂದರೆ ಜೂಲಿಯಾಗೆ ತನ್ನ ತಾಯಿ ಎಲ್ಲಿಯೂ ಕಾಣುವುದೇ ಇಲ್ಲ. ಕೇವಲ ಹೆಣಗಳೇ ಅವಳಿಗೆ ಕಾಣುತ್ತಿರುತ್ತೆ. ಅವರ ಮಧ್ಯ ಬದುಕಿರುವ ಕೆಲವರು ಕೂಡ ಅವಳಿಗೆ ಕಾಣ್ತಾರೆ, ಆದರೆ ಅವರು ಬದುಕುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಅವಳ ಕಣ್ಣ ಮುಂದೆಯೇ ಕೆಲವರು ನರಳಾಡುತ್ತಾ ಸತ್ತು ಹೋಗ್ತಾರೆ. ಅವರಿಗೆ ಸಹಾಯ ಮಾಡಲು ಕೂಡ ಜೂಲಿಯನ್ನಿಂದ ಆಗುತ್ತಿರುವುದಿಲ್ಲ. ಏಕೆಂದರೆ ಜೂಲಿಯಾ ಕೂಡ ಅದೇ ಪರಿಸ್ಥಿತಿಯಲ್ಲಿಯೇ ಇರುತ್ತಾಳೆ. ಅಳುವುದನ್ನು ಬಿಟ್ಟು ಬೇರೆ ಯಾವ ಕೆಲಸವೂ ಅವಳಿಂದ ಆಗುತ್ತಿರುವುದಿಲ್ಲ. ಜೂಲಿಯನ್ನ ಒಂದು ಕಣ್ಣು ತುಂಬ ನೋವಾಗುತ್ತಿರುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ತನ್ನ ಕಣ್ಣಿಗೂ ಏಟಾಗಿ ಊದಿಕೊಂಡಿದೆ ಎಂದು. ಆ ನೋವನ್ನು ತಡೆಯಲು ಅವಳಿಂದ ಆಗುತ್ತಿರುವುದಿಲ್ಲ. ಅಮ್ಮ ಎಂದು ಕಿರುಚುತ್ತಾ ತನ್ನ ತಾಯಿಯನ್ನು ಹುಡುಕಾಡ್ತಾಳೆ, ಆದರೆ ಆಕೆ ಎಲ್ಲಿಯೂ ಕಾಣುವುದೇ ಇಲ್ಲ. ಕುಡಿಯಲು ಜೂಲಿಯಾಗೆ ನೀರು ಸಿಗುತ್ತಿರುವುದಿಲ್ಲ. ಆಗ ಜೂಲಿಯಾ ಎಲೆಯ ಮೇಲೆ ನಿಂತಿದ್ದ ಮಳೆಯ ನೀರನ್ನೇ ಕುಡಿತಾಳೆ. ತನ್ನ ಪಕ್ಕದಲ್ಲಿಯೇ ಹೋದ ವಿಷಪೂರಿತ ಹಾವನ್ನು ನೋಡಿ ತುಂಬ ಗಾಬರಿಯಾಗ್ತಾಳೆ. ಆಗಿನಿಂದ ಜೂಲಿಯಾ ಆ ದಟ್ಟವಾದ ಕಾಡಿನಲ್ಲಿ ಕೇರ್ಫುಲ್ ಆಗಿ ಓಡಾಡಲು ಶುರು ಮಾಡ್ತಾಳೆ. ಮುಟ್ಟಿದರೆ ಸಾಯುವ ಅತಿ ವಿಷಪೂರಿತ ಕಪ್ಪೆಗಳಿಂದ ಪಾರಾಗ್ತಾಳೆ. ಆ ಸಮಯದಲ್ಲಿ ಮಳೆಗಾಲವಾಗಿದ್ದರಿಂದ ಕಾಡಿನಲ್ಲಿ ಜೂಲಿಯಾಗೆ ತಿನ್ನಲು ಹಣ್ಣುಗಳು ಸಿಗುತ್ತಿರುವುದಿಲ್ಲ. ಪ್ಲೇನ್ನಲ್ಲಿ ಸತ್ತು ಹೋದ ಪ್ಯಾಸೆಂಜರ್ಸ್ನ ಬ್ಯಾಗಿನಿಂದ ಸಿಕ್ಕ ಫುಡ್ಗಳನ್ನೆಲ್ಲ ತೆಗೆದುಕೊಳ್ತಾಳೆ. ಆದರೆ 2 ದಿನಗಳಿಗೂ ಆಗುವಷ್ಟು ಫುಡ್ ಅದಾಗಿರುವುದಿಲ್ಲ. ತಿನ್ನಲು ಯೋಗ್ಯವಿರುವ ಗಿಡಗಳ ಬಗ್ಗೆ ಜೂಲಿಯಾಗೆ ಗೊತ್ತಿದ್ದ ಕಾರಣ ಆ ಗಿಡಗಳನ್ನು ತಿಂದು ಬದುಕುತ್ತಾಳೆ. ರಾತ್ರಿಯಾದರೆ ಸಾಕು, ಆ ಜಾಗದಲ್ಲಿ ಟೆಂಪರೇಚರ್ ಪೂರ್ತಿಯಾಗಿ ಡ್ರಾಪ್ ಆಗುತ್ತೆ. ಅದರಿಂದಲೂ ಅತಿಯಾದ ಕಷ್ಟವನ್ನು ಅನುಭವಿಸ್ತಾಳೆ. ಅವಳ ತೋಳಿನಲ್ಲಿ ಗಾಯವಾಗಿದ್ದ ಕಾರಣ ಕೆಲವು ಜಾತಿಯ ಕೀಟಗಳು ಅವಳ ರಕ್ತವನ್ನು ಕುಡಿಯುತ್ತಿರುತ್ತವೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅವುಗಳನ್ನು ಹೋಗಿಸಲು ಆಗುತ್ತಲೇ ಇರುವುದಿಲ್ಲ. ವಿಚಿತ್ರ ರೀತಿಯ ನೊಣಗಳು ಅವಳ ಗಾಯದ ಮೇಲೆ ಮೊಟ್ಟೆಗಳನ್ನು ಇಡುತ್ತಿರುತ್ತವೆ. ಇವುಗಳನ್ನೆಲ್ಲ ನೋಡುತ್ತಿದ್ದ ಜೂಲಿಯನ್ಗೆ ಅನ್ನಿಸುವುದೇನೆಂದರೆ, ನಾನಿಲ್ಲಿಯೇ ಇದ್ದರೆ ನಿಜವಾಗಿಯೂ ಸತ್ತು ಹೋಗ್ತೇನೆ. ನನ್ನನ್ನು ಕಾಪಾಡಲು ಯಾರೂ ಕೂಡ ಬರುವುದಿಲ್ಲ. ಹಾಗಾಗಿ ನಾನೇ ದಾರಿಯನ್ನು ಹುಡುಕಿಕೊಂಡು ಹೋಗಬೇಕು ಎಂದು ಅಲ್ಲಿಂದ ಹೊರಡಲು ತಯಾರಾಗ್ತಾಳೆ. ಅಲ್ಲಿಂದ ಹೋಗುವಾಗಲೂ ತನ್ನ ತಾಯಿಯನ್ನು ಹುಡುಕಾಡ್ತಾಳೆ. ಎಷ್ಟೇ ಹುಡುಕಿದರೂ ಮರಿಯಾ ಮಾತ್ರ ಅವಳಿಗೆ ಸಿಗುತ್ತಿರುವುದಿಲ್ಲ. ಬದಲಿಗೆ ತುಂಬ ಭೀಕರವಾಗಿ ಸತ್ತಿರುವ ಹೆಣಗಳು ಮಾತ್ರ ಅವಳಿಗೆ ಕಾಣುತ್ತಿರುತ್ತವೆ. ಬದುಕಿದ್ದ ಕೆಲ ಜನರು ಕೂಡ ಹಸಿವಿನಿಂದ, ಗಾಯಗಳಿಂದ, ಹಾಗೆಯೇ ರಕ್ತ ಹೋಗಿ ಸಾಯುತ್ತಿರುತ್ತಾರೆ. ಹೀಗೆ ದಾರಿಯನ್ನು ಹುಡುಕಿಕೊಂಡು ಹೋಗುವಾಗ ಚಿಕ್ಕದಾದ ಫಾಲ್ಸ್ ಜೂಲಿಯಾಗೆ ಕಂಡು ಅದರ ನೀರನ್ನು ಕುಡಿತಾಳೆ. ಹರಿಯುತ್ತಿರುವ ನದಿ ಕಾಣುತ್ತೆ. ಅದರ ಒಳಗೆ ಮೀನುಗಳಿರುತ್ತವೆ. ಆದರೆ ಜೂಲಿಯಾಗೆ ಆ ಮೀನುಗಳನ್ನು ಹಿಡಿದು ತಿನ್ನಬೇಕು ಎಂದು ಅನ್ನಿಸುವುದೇ ಇಲ್ಲ. ಏಕೆಂದರೆ ಭಯ. ಮೀನುಗಳನ್ನು ಹಿಡಿಯಲು ನದಿಯ ಒಳಗೋದರೆ ಅಮೆಜಾನ್ ನದಿಯಲ್ಲಿ ವಾಸ ಮಾಡುವ ಭಯಾನಕವಾದ ಪಿರಾನ ಮೀನುಗಳು ಎಲ್ಲಿ ನನ್ನ ಮೇಲೆ ದಾಳಿ ಮಾಡುತ್ತದೆ ಎಂದು ಜೂಲಿಯಾ ನದಿಯ ಒಳಗೆ ಇಳಿಯುವುದೇ ಇಲ್ಲ. ಇದೇ ರೀತಿ ಜೂಲಿಯಾ ಹಸಿವಿನಿಂದ ದಿನವನ್ನು ಕಳಿತಾಳೆ. ರಾತ್ರಿಯಲ್ಲಿ ಅತಿಯಾದ ಭಯವಾಗುತ್ತಿದ್ದ ಕಾರಣ ಜೂಲಿಯಾಗೆ ಭ್ರಮೆಗಳಾಗಲು ಶುರುವಾಗುತ್ತೆ. ಯಾರೋ ಪಕ್ಕದಲ್ಲಿಯೇ ಮಾತನಾಡುವ ಹಾಗೆ, ಅವಳ ಹೆಸರನ್ನು ಜೋರಾಗಿ ಕೂಗಿದ ಹಾಗೆ ಜೂಲಿಯಾಗೆ ಕೇಳುತ್ತಿರುತ್ತೆ. ಒಮ್ಮೊಮ್ಮೆ ಯಾರೋ ವ್ಯಕ್ತಿ ತನ್ನ ಎದುರಿಗೇನೆ ನಿಂತಿರುವ ಹಾಗೆ ಅವಳಿಗೆ ಕಾಣುತ್ತಿರುತ್ತೆ. ಆದರೆ ಅವೆಲ್ಲ ನಿಜವಾಗಿರುವುದಿಲ್ಲ. ಅವೆಲ್ಲ ಜೂಲಿಯಾಳ ಭ್ರಮೆಯಾಗಿರುತ್ತೆ. ಜೂಲಿಯಾ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕಾಡಿನಿಂದ ಹೊರಬರಲು ಅವಳಿಂದ ಆಗುತ್ತಲೇ ಇರುವುದಿಲ್ಲ. ಆಗ ಜೂಲಿಯಾ ನದಿ ಯಾವ ಕಡೆ ಹರಿಯುತ್ತಿದೆಯೋ ಅದನ್ನೇ ಫಾಲೋ ಮಾಡಿಕೊಂಡು ಹೋಗ್ತಾಳೆ. ಇದೇ ನನಗೆ ದಾರಿಯನ್ನು ತೋರಿಸಲಿ ಎಂದು ಅಂದುಕೊಳ್ತಾಳೆ. ಎದುರಿಗೆ ಬರುತ್ತಿದ್ದ ತುಂಬ ಅಪಾಯಕಾರಿ ಪ್ರಾಣಿ ಪಕ್ಷಿಗಳಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುತ್ತಿರುತ್ತಾಳೆ. ಹೀಗೆ 9 ದಿನವಾದರೂ ಜೂಲಿಯಾಗೆ ಕಾಡಿನಿಂದ ಹೊರಬರುವ ದಾರಿ ಸಿಗುವುದೇ ಇಲ್ಲ. ಆಗ ಜೂಲಿಯಾಗೆ ಬಿದ್ದಿರುವ ಮರದ ಒಂದು ದಿಮ್ಮಿ ಕಾಣುತ್ತೆ. ಅದನ್ನು ಕಷ್ಟಪಟ್ಟು ನದಿಯ ಒಳಗೆ ಎಳೆದುಕೊಂಡು ಬರ್ತಾಳೆ. ಅದರ ಮೂಲಕ ನದಿಯಲ್ಲಿ ಹೋಗ್ತಾಳೆ. ಹೀಗೋದ ಕೆಲವೇ ಗಂಟೆಗಳಲ್ಲಿ ಅವಳಿಗೆ ಮೀನು ಹಿಡಿಯುವ ಜನರು ಉಪಯೋಗಿಸುತ್ತಿದ್ದ 2 ಕ್ಯಾಂಪ್ಗಳು ಕಾಣುತ್ತವೆ. ಆದರೆ ಅಲ್ಲಿ ಯಾರೂ ಕೂಡ ಇರುವುದಿಲ್ಲ. ಆ ಕ್ಯಾಂಪ್ನ ಒಳಗೆ ಹೋಗುವ ಜೂಲಿಯಾ ಅಲ್ಲಿಯೇ ಮಲಗಿಕೊಳ್ತಾಳೆ. ಯಾರಾದರೂ ಬಂದೇ ಬರುತ್ತಾರೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡಿರ್ತಾಳೆ. ಅವಳ ನಂಬಿಕೆ ಸುಳ್ಳಾಗುವುದಿಲ್ಲ.
ಕ್ಯಾಂಪ್ನಲ್ಲಿದ್ದ ಮರುದಿನವೇ ಆ ಜಾಗಕ್ಕೆ ಮೀನನ್ನು ಹಿಡಿಯಲು 3 ಜನ ಬರ್ತಾರೆ. ಬಂದ ಅವರಿಗೆ ಜೂಲಿಯಾ ಕಂಡು ತುಂಬ ಶಾಕ್ ಆಗುತ್ತೆ. ಪ್ರಜ್ಞೆ ತಪ್ಪಿದ್ದ ಅವಳಿಗೆ ಪ್ರಜ್ಞೆ ಬರಿಸಿದಾಗ ಜೂಲಿಯಾ ನಡೆದ ವಿಷಯವನ್ನೆಲ್ಲ ಅವರಿಗೆ ಹೇಳ್ತಾಳೆ. ಜೂಲಿಯಾಳ ಅದೃಷ್ಟ ತುಂಬ ಚೆನ್ನಾಗಿತ್ತು. ಏಕೆಂದರೆ ಬಂದಿದ್ದ ಆ 3 ತುಂಬ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ. ಅವರು ಜೂಲಿಯಾ ಕೈ ಗಾಯವನ್ನು ನೋಡ್ತಾರೆ. ಅದನ್ನು ನೀರಿನಿಂದ ವಾಶ್ ಮಾಡಿ ಗಿಡ ಮೂಲಿಕೆಯಿಂದ ಕೈ ಹಾಗೂ ಕಣ್ಣಿನ ಗಾಯಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. 10 ದಿನದಿಂದ ಜೂಲಿಯಾ ಏನನ್ನು ಕೂಡ ತಿಂದಿಲ್ಲವೆಂದು ತಿಳಿದು ಅಲ್ಲಿಯೇ ಮೀನನ್ನು ಹಿಡಿದು ಬೇಯಿಸಿಕೊಡ್ತಾರೆ. ಅದನ್ನು ತಿಂದ ನಂತರ ಜೂಲಿಯಾಗೆ ನಾನು ಬದುಕುವೆ ಎಂಬ ನಂಬಿಕೆ ಬರುತ್ತೆ. ಜೂಲಿಯಾ ಅವರ ಬಳಿ ಇರುವಷ್ಟು ಸಮಯದಲ್ಲಿ ಅವಳನ್ನು ತಮ್ಮ ತಂಗಿಯ ರೀತಿ ನೋಡಿಕೊಳ್ತಾರೆ. ಜೂಲಿಯಾ ಚೇತರಿಸಿಕೊಂಡ ಕೂಡಲೇ ದೋಣಿಯ ಮೂಲಕ 7 ಗಂಟೆಯ ನಂತರ ಹಾಸ್ಪಿಟಲ್ಗೆ ಅವಳನ್ನು ಕರೆದುಕೊಂಡು ಹೋಗ್ತಾರೆ. ಈ ವಿಷಯ ತಿಳಿದ ಜೂಲಿಯಾಳ ತಂದೆ ಹ್ಯಾನ್ಸ್ ತನ್ನ ಮಗಳನ್ನು ನೋಡಲು ಹಾಸ್ಪಿಟಲ್ಗೆ ಬರ್ತಾನೆ. ಬದುಕಿರುವ ತನ್ನ ಮಗಳನ್ನು ತಬ್ಬಿಕೊಂಡು ತುಂಬ ಅಳುತ್ತಾನೆ. ಮರಿಯ ಬಗ್ಗೆ ಯಾವ ವಿಷಯವೂ ಗೊತ್ತಾಗದೇ ಇರುವುದರಿಂದ ತುಂಬ ಬೇಜಾರಾಗ್ತಾನೆ. ಹೀಗೆ ಜೂಲಿಯಾ ಹಾಸ್ಪಿಟಲ್ನಲ್ಲಿಯೇ ಚೇತರಿಸಿಕೊಳ್ತಾಳೆ. ರೆಸ್ಕ್ಯೂ ಟೀಮ್ಗೆ ನನ್ನ ತರಹವೇ ಹಲವಾರು ಜನ ಬದುಕಿದ್ದರು, ಆದರೆ ಅವರೆಲ್ಲ ಸತ್ತು ಹೋದರು ಎಂದು ಹೇಳ್ತಾಳೆ. ಅವರ ಶವಗಳಿಗಾಗಿ ಆ ಟೀಮ್ ಜೂಲಿಯಾನನ್ನು ಬೋಟ್ನ ಮೂಲಕ ಆ ಜಾಗಕ್ಕೆ ಪುನಃ ಕರೆದುಕೊಂಡು ಹೋಗ್ತಾರೆ. ಯಾರಾದರೂ ಬದುಕಿದ್ದಾರೆ ಎಂದು ಹುಡುಕಾಡ್ತಾರೆ, ಆದರೆ ಯಾರೊಬ್ಬರೂ ಕೂಡ ಸಿಗುವುದೇ ಇಲ್ಲ. 1972 ಜನವರಿ 12ರಂದು ಜೂಲಿಯಾಳ ತಾಯಿಯಾದ ಮರಿಯಾಳ ಶವ ಪತ್ತೆಯಾಗುತ್ತೆ. ನಂತರ ನಮಗೆ ಗೊತ್ತಾಗುವ ವಿಷಯವೇನೆಂದರೆ ಈ ಪ್ಲೇನ್ ಕ್ರ್ಯಾಶ್ನಿಂದ ಒಟ್ಟು 91 ಜನ ಸತ್ತು ಹೋಗಿದ್ದು ಅವರಲ್ಲಿ ಉಳಿದಿರುವುದು ಕೇವಲ ಜೂಲಿಯನ್ ಮಾತ್ರ. ಪ್ಲೇನ್ ಕ್ರ್ಯಾಶ್ ಆದ ದಿನದಲ್ಲಿ ಜೂಲಿಯನ್ ಸೇರಿ ಒಟ್ಟು 14 ಜನರಿಗೆ ಜೀವ ಇರುತ್ತೆ. ಆದರೆ ಅವರೆಲ್ಲ ಹಸಿವಿನಿಂದ, ದೇಹದಲ್ಲಾದ ಗಾಯದಿಂದ, ಆ ಗಾಯದಿಂದ ಹೋದ ರಕ್ತದಿಂದ ನರಳಾಡಿ ಸತ್ತು ಹೋಗಿರ್ತಾರೆ. ಅವರಲ್ಲಿ ಬದುಕುಳಿದಿದ್ದು ಕೇವಲ ಜೂಲಿಯನ್ ಆಗಿರ್ತಾಳೆ. ನಂತರ ಜೂಲಿಯನ್ನನ್ನು ಹ್ಯಾನ್ಸ್ ಜರ್ಮನ್ಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿಯೇ ಜೂಲಿಯನ್ ಪೂರ್ತಿಯಾಗಿ ಗುಣವಾಗ್ತಾಳೆ. ನಂತರ ಜೂಲಿಯನ್ ಹಲವಾರು ಸಾಧನೆಗಳನ್ನು ಮಾಡ್ತಾಳೆ. ಈಕೆಯ ಮುಖ್ಯ ಉದ್ದೇಶ ಬಾವಲಿಗಳ ಮೇಲೆ ಸಂಶೋಧನೆ ನಡೆಸುವುದು. 1989ರಲ್ಲಿ ಜರ್ಮನ್ನ ಕೀಟ ಶಾಸ್ತ್ರಜ್ಞನಾದ ಎರಿಚ್ ಡಿಲ್ಲರ್ ಎನ್ನುವವನ ಜೊತೆ ಜೂಲಿಯನ್ನ ಮದುವೆಯಾಗುತ್ತೆ. 1999ರಲ್ಲಿ ಜೂಲಿಯಾ ತಂದೆಯಾದ ಹ್ಯಾನ್ಸ್ನ ಡೆತ್ ಆಗುತ್ತೆ. ತನ್ನ ಹೆತ್ತವರಂತೆಯೇ ಜೂಲಿಯನ್ ಪ್ರಾಣಿ ವಿಜ್ಞಾನದಲ್ಲಿ PhD ಮಾಡ್ತಾಳೆ. ಜೂಲಿಯನ್ ಮೇಲೆ ಹಲವಾರು ಬುಕ್ಗಳು, ಕೆಲವು ಮೂವಿಗಳು ರಿಲೀಸ್ ಆಗಿವೆ. ಈಗ ಜೂಲಿಯನ್ ಮ್ಯೂನಿಚ್ ಬವೇರಿಯನ್ ರಾಜ್ಯದ ಪ್ರಾಣಿಶಾಸ್ತ್ರ ಸಂಗ್ರಹದಲ್ಲಿ ಗ್ರಂಥಪಾಲಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಅಮೆಜಾನ್ ಎಂಬ ದಟ್ಟ ಕಾಡಿನಿಂದ ಪ್ರಾಣವನ್ನು ಉಳಿಸಿಕೊಂಡು ಹೊರಬಂದ ಹುಡುಗಿಯ ಸತ್ಯಕತೆ. ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.